ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ಏನು ಕುಂಭಮೇಳ ಮಾಡಿದರೆ ಬಡವರ ಹಸಿದ ಹೊಟ್ಟೆಗೆ ಅನ್ನ ಸಿಕ್ಕುತ್ತಾ ಅಂತ ಹೇಳ್ತಾರೆ ಅವರು. ಅಂದರೆ ಅದೆಲ್ಲ ವ್ಯರ್ಥ ಅಂತ ಅನ್ನೋ ರೀತಿಯಲ್ಲಿ. ಆದರೆ ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಒಂದು ರಾಜ್ಯದ ಅಧ್ಯಕ್ಷರಾಗಿದ್ದೂ ಕೂಡ ಇಡೀ ಕುಟುಂಬ ಪರಿವಾರ ಸಮೇತವಾಗಿ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಮುಳುಗಿ ಎದ್ದು ಬಂದರು. ಅದರರ್ಥ ರಾಷ್ಟ್ರೀಯ ಅಧ್ಯಕ್ಷರು ಏನನ್ನು ಹೇಳಿದರೋ ಅದಕ್ಕೆ ವಿರುದ್ಧವಾದ ಕೆಲಸವನ್ನು ಇವರು ಮಾಡಿದ್ರು ಅನ್ನೋದು. ಬಾಲ್ಯದಲ್ಲಿ ಹೋಗಿದ್ರಲ್ವಾ ಬೈಠಕ್ಕಿಗೆ, ಶಾಖೆಗಳಿಗೆ, ಅದು ಇನ್ನೂ ಉಳ್ಕೊಂಡ್ಬಿಟ್ಟಿದೆ. ಆವಾಗ ನಮಸ್ತೆ ವತ್ಸಲೆ ಅಂತ ಹೇಳ್ಬಿಟ್ಟು ಇವತ್ತು ಹಾಡುಗಳು ರಾತ್ರಿ ಎಲ್ಲ ಅವ್ರಿಗೆ ರಿಪೀಟ್ ಆಗ್ತಾ ಇರ್ಬೋದೇನೋ ಅಂದ್ಕೊಂಡಿದ್ದೀನಿ ನಾನು. ಏನಪ್ಪ ಅಂದ್ರೆ ತಿಮ್ರೋಡಿ ಅಂತಕ್ಕಂಥವ್ರು ಒಬ್ಬರು, ಅವರು ಸಹಿತ ಪಕ್ಕ ಕಟ್ಟರ್ RSS ಹಿಂದುತ್ವವಾದಿನೇ. ಆ ಮನುಷ್ಯ ಏನು ಹೇಳ್ತಾನೆ, ಅವ್ರದ್ದು BL ಸಂತೋಷ್ ಅಂತ ಇನ್ನೊಬ್ಬರು ರಾಜಕೀಯ ಕಾರ್ಯದರ್ಶಿಗಳೊಬ್ಬರು ಇದ್ದಾರೆ BJPಗೆ, ಅಂದರೆ ಪಕ್ಕ ಹಾರ್ಡ್ಕೋರ್ RSS. ಅವ್ರಿಗೆ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅವರಿಂದಾಗೆ ಇಲ್ಲಿ BJP ಸೋಲ್ತು ಅಂತ ಏನೋ ಒಂದು ಮಾತು ಹೇಳ್ತಾರೆ. ಅದನ್ನು ಹೇಳಿದಾಗ ಇವರು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಬೇಕು, ಅವ್ರನ್ನ ಸಮರ್ಥನೆ ಮಾಡ್ಕೋತಾರೆ. ಯಾರನ್ನ? BL ಸಂತೋಷ್ ಅವ್ರನ್ನ ಸಮರ್ಥನೆ ಮಾಡಿಕೊಂಡು ಆಮೇಲೆ ತಿಮ್ರೋಡಿ ಅಂತವರು ಯಾರಿದ್ದಾರೋ, ಅಪಸ್ವರ ಅಂತ ತೆಗೆದಿದ್ದಾರೋ ಅವರೆಲ್ಲ ಒದ್ದು ಒಳಗಡೆ ಹಾಕಬೇಕು ಅಂತ ಹೇಳ್ತಾರಲ್ಲ ಇವರು. ಇವ್ರು ಏನಾದರೂ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆದರೆ ಇನ್ನೂ ಯಾರ್ಯಾರನ್ನೆಲ್ಲ ಒದ್ದು ಒಳಗಡೆ ಹಾಕ್ತಾರೆ ಇವರು. ಅವ್ರು ಹೇಳ್ತಾರೆ, ಕಾಂಗ್ರೆಸ್ ನನ್ನ ನಡನಾಡಿಯಲ್ಲಿದೆ, ರಕ್ತದಲ್ಲಿದೆ, ಇನ್ನೊಂದರಲ್ಲಿದೆ, ಅದರ ನಾಲಿಗೆಯಲ್ಲಿಲ್ಲಲ್ಲ, ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿಲ್ಲ. ಇದು ನಮಗೆ ಅದನ್ನು ತೋರಿಸ್ಬೇಕಾಗಿದೆ. ನಿಮಗೆ ಒಂದು ಸಿದ್ಧಾಂತ ಅಂತಿದೆ, ನಿಮ್ಮ ಕಾಂಗ್ರೆಸ್ಸಿಗೆ ಅದರದೇ ಆದ ಒಂದು ಸಿದ್ಧಾಂತ ಇದೆ, BJPಗೆ ಒಂದು ಸಿದ್ಧಾಂತ ಇದೆ, JDSಗೆ ಒಂದು ಸಿದ್ಧಾಂತವೇ ಇಲ್ಲದ ಸಿದ್ಧಾಂತ ಇದೆ. ಆದರೆ ಕಾಂಗ್ರೆಸ್ನ ಸಿದ್ಧಾಂತ RSS ಸಿದ್ಧಾಂತಕ್ಕೆ ತದ್ವಿರುದ್ಧವಾದದ್ದು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕಿನಕೆರೆ. ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ RSS ಬಗ್ಗೆ ಆಡಿರುವಂಥ ಮಾತುಗಳು ಮತ್ತು ಸದನದಲ್ಲಿ RSSನ ಪ್ರಾರ್ಥನಾ ಗೀತೆ ಆಡಿರೋದು, ಇವೆರಡೂ ಕೂಡ ಕಾಂಗ್ರೆಸ್ನಲ್ಲಿ ಈಗ ಕಿಚ್ಚನ್ನು ಉರಿಸ್ತಾ ಇದೆ. ಯಾರ್ಯಾರು ಏನೇನನ್ನ ಹೇಳ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಆ ರೀತಿ ಮಾತನಾಡಿದರು, ಅವರ ಅಜೆಂಡಾ ಏನು, ಇದರಿಂದ ಬೇರೆನಾದರೂ ಉದ್ದೇಶ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ನ ನಿಲುವೇನು, RSS ಬಗ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೈಕಮಾಂಡ್ ಯಾವ ರೀತಿ ಯೋಚನೆ ಮಾಡುತ್ತೆ, ಹೀಗೆ ನಾನಾ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಡಿ ಕೆ ಶಿವಕುಮಾರ್ ಅವರ ಮಾತು. ಈ ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ರಂಗ ಸಂಘಟಕರು ಮತ್ತು ಸಂಸ್ಕೃತಿ ಚಿಂತಕರು, ಯಾಕೆಂದರೆ ಈ ವಿಷಯದಲ್ಲಿ ಸಂಸ್ಕೃತಿ ಅನ್ನೋದು ಕೂಡ ಭಾಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸಂಸ್ಕೃತಿ ಚಿಂತಕರು ಆದಂತಹ ಶಶಿಕಾಂತ್ ಯಡಹಳ್ಳಿ ಅವರು ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶಶಿಕಾಂತ್ ಯಡಹಳ್ಳಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮ ಅಭಿಪ್ರಾಯ ಏನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ? ನನಗೇನು ಅಚ್ಚರಿ ಅನ್ನಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಮೊದಲಿನಿಂದ ಅವರ ನಡೆಗಳನ್ನು ನೋಡ್ತಾ ಬಂದಾಗಲ್ಲ, ಅವರು ದೈಹಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹಿತ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ RSS ಜೊತೆಗೆ ಇದ್ದಾರೆ ಅಂತ ನನಗೆ ಮೊದಲಿನಿಂದಲೂ ಒಂದು ಸಂದೇಹ ಇದೆ. ಇತ್ತೀಚೆಗೆ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ಏನು ಕುಂಭಮೇಳ ಮಾಡಿದರೆ ಬಡವರ ಹಸಿದ ಹೊಟ್ಟೆಗೆ ಅನ್ನ ಸಿಕ್ಕುತ್ತಾ ಅಂತ ಹೇಳ್ತಾರೆ ಅವರು. ಅಂದರೆ ಅದೆಲ್ಲ ವ್ಯರ್ಥ ಅಂತ ಅನ್ನೋ ರೀತಿಯಲ್ಲಿ. ಆದರೆ ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಒಂದು ರಾಜ್ಯದ ಅಧ್ಯಕ್ಷರಾಗಿದ್ದೂ ಕೂಡ ಇಡೀ ಕುಟುಂಬ ಪರಿವಾರ ಸಮೇತವಾಗಿ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಮುಳುಗಿ ಎದ್ದು ಬಂದರು. ಅದರರ್ಥ ರಾಷ್ಟ್ರೀಯ ಅಧ್ಯಕ್ಷರು ಏನನ್ನು ಹೇಳಿದರೋ ಅದಕ್ಕೆ ವಿರುದ್ಧವಾದ ಕೆಲಸವನ್ನು ಇವರು ಮಾಡಿದ್ರು ಅನ್ನೋದು. ಇದು ಮೊದಲನೇದಾಗಿ ನನ್ನ ಗೆಸ್ಸಿಂಗ್ಸ್ ಪ್ರಕಾರ ಹೇಳಬೇಕು. ಇದು ಎರಡನೇದು, ಅವರು ಯಾವುದನ್ನು ಹೇಳಿದರೋ ಅದ್ರ ವಿರುದ್ಧವಾಗಿ, ಅಂದರೆ ಹೈಕಮಾಂಡ್ ಅಂತ ಏನು ಹೇಳ್ತೀವಿ ನಾವು, ಹೈಕಮಾಂಡ್ ವಿರುದ್ಧವಾದ ಕೆಲಸಗಳನ್ನೇ ಇವರು ಮಾಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ಹೈಕಮಾಂಡ್ ಸಹಿತ ಅಷ್ಟೊಂದು ಅಸಹಾಯಕವಾಗಿದೆಯಾ? ರಾಜೀವ್ ಗಾಂಧಿ ಅವರು ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ, ಈ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಂಘಿಗಳನ್ನು ಮೊದಲು ಹೊರಗಡೆ ಹಾಕಬೇಕಾಗಿದೆ, ಸಂಘಿ ಮನಸ್ಥಿತಿ ಅವರನ್ನು ಹೊರಗಡೆ ಹಾಕಬೇಕಾಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ. ಆದರೆ ಈ ಸಂಘಿ ಮನಸ್ಥಿತಿಯವರೇ ಇಲ್ಲಿ ಹಲವಾರು ಜನ ಮುಖ್ಯವಾದಂಥ ಸ್ಥಾನದಲ್ಲಿ ಇದ್ದಾರಲ್ವಾ. ಇವಾಗ ಅವ್ರು ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಒಬ್ಬರೇ ಏನಲ್ಲ, ಆ ಥರದ ಬಹಳಷ್ಟು ಜನ ಸಂಘಿ ಮನಸ್ಥಿತಿ ಅವ್ರನ್ನ, ಅದರಲ್ಲಿ ಪ್ರಮುಖರು ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾದಂಥ ಹುದ್ದೆ, ಒಂದು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ಸಿಗೆ. ಸೊ ಆದ್ದರಿಂದ ಅವ್ರ ಬಗ್ಗೆ ಮಾತ್ರ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಅಂಬಾನಿಯವ್ರ ಮನೇಲಿ ಒಂದು ಮದುವೆ ನಡೆಯುತ್ತೆ, ಅವ್ರೇನು ಮಾಡ್ತಾರೆ, ಬಂದು ಒಂದು ಇನ್ವಿಟೇಷನ್ ಕೊಡ್ತಾರೆ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಆಯಿತು, ಒಳ್ಳೇದಾಗಲಿ, ನಾನು ಬರೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಆದರೆ ರಾಹುಲ್ ಗಾಂಧಿ ಇನ್ವಿಟೇಷನ್ ತಗೊಳ್ಳೋದಿಲ್ಲ, ಅಂದರೆ ನಿರಾಕರಿಸ್ತಾರೆ, ಬರೋದಿಲ್ಲ ಅಂತ. ಅಲ್ಲ, ಅವ್ರು ಭೇಟಿಗೆ ನಿರಾಕರಿಸ್ತಾರೆ ಅವರು. ಎಸ್, ಆಯ್ತಾ, ಭೇಟಿಗೆ ನಿರಾಕರಿಸುತ್ತಾರೆ.
ಆದರೆ ಇವ್ರೇನು ಮಾಡಿದ್ರು, ಒಂದು ರಾಜ್ಯದ ಅಧ್ಯಕ್ಷರಾಗಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕುಟುಂಬ ಪರಿವಾರ ಸಮೇತರಾಗಿ ಹೋಗಿ ಅಲ್ಲಿ ಸೆಲಿಬ್ರೇಷನ್ ಭಾಗವಹಿಸಿ ಬಂದ್ರಲ್ವಾ, ಅದರ ಅರ್ಥ ಏನು? ಕಾಂಟ್ರಾಡಕ್ಷನ್ ನೋಡಿ ಇಲ್ಲಿ. ಒಂದು ಒಂದು ಕೇಂದ್ರದ ವಿರೋಧ ಪಕ್ಷದ ನಾಯಕರು, ಹೈಕಮಾಂಡಿನ ಪ್ರಮುಖರು, ಅವರು ಯಾವುದನ್ನ ರಿಜೆಕ್ಟ್ ಮಾಡಿದ್ರೋ, ಯಾವುದನ್ನ ನಿರಾಕರಿಸಿದ್ರೋ ಅದಕ್ಕೆ ಉದ್ದೇಶಪೂರ್ವಕವಾಗಿ ಹೋಗಿ ಬಂದದ್ದು ಅಲ್ಲೇ ತೋರಿಸುತ್ತೆ ಇವರ ನಿಲುವು ಏನು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಜುಗರ ಕಾಂಗ್ರೆಸ್ ಪಕ್ಷಕ್ಕೆ ಆಗೋದು ಏನು ಅಂತಂದ್ರೆ, ಜಗ್ಗಿ ವಾಸುದೇವ್ ಅವರು ಒಂದು ಶಿವರಾತ್ರಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಅವತ್ತು ಯಾರ ಜೊತೆಗೆ ಇವರು ಭಾಗವಹಿಸ್ತಾರೆ? ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವ್ರ ಜೊತೆಗೆ. ಅಮಿತ್ ಶಾ ಅವ್ರು ನೋಡ್ಬೇಕು, ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡವ್ರೆ, ಇವ್ರು ಹೇಗೆ ಕೂತ್ಕೊಂಡವ್ರೆ ಅಕ್ಕಪಕ್ಕ ನೋಡಿಕೊಂಡು. ನಮಗೆ ಅವ್ರ ವೇದಿಕೆಗಳನ್ನು ನೀವು ನೋಡಿರ್ಬೋದು, ಗಮನಿಸಿರ್ಬೋದು. ಇವೆಲ್ಲ ನೋಡಿದಾಗ ಯಾವುದಕ್ಕೆ ಹೋಗಬಾರ್ದಿತ್ತೋ ಅದಕ್ಕೆ ಹೋಗಿ, ಯಾರ ಜೊತೆಗೆ ವೇದಿಕೆ ಹಂಚ್ಕೋಬಾರ್ದಿತ್ತೋ ಅವ್ರ ಜೊತೆಗೆ ಹಂಚಿಕೊಂಡಾಗ ಇವ್ರಿಗೊಂದು ಸ್ವಲ್ಪ ಮುಜುಗರ ಅನ್ನೋದಿಲ್ಲ, ಸ್ವಲ್ಪ ಸಿದ್ಧಾಂತ ಅನ್ನೋದಿಲ್ಲ, ಯಾರು ಶತ್ರುಗಳು ಯಾರು ಮಿತ್ರರು ಅನ್ನೋದಿಲ್ಲ. ಆದರೆ ಇವ್ರು ಏನಂದ್ರೆ ಬರೀ ರಾಜಕೀಯ ಮಾಡ್ತಾ, ರಾಜಕೀಯದಲ್ಲಿ ಯಾರು ಶತ್ರುರಲ್ಲ ಯಾರು ಮಿತ್ರರಲ್ಲ, ನಾವೆಲ್ಲ ಒಂದೇ ಅನ್ನುವ ರೀತಿಯಲ್ಲಿ ಹೋಗ್ತಾ ಇದ್ದಾರಲ್ವಾ. ವೈಯಕ್ತಿಕ ಸಂಬಂಧ ಬೇರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಅವರು ಹಿಂದೊಮ್ಮೆ ಇದೇ ವಿಧಾನಸಭೆಯಲ್ಲಿ ಹೇಳಿದರು, ನಾನು ಬೆಂಗಳೂರಿನ ರಾಜಾಜಿನಗರದ RSSನ ವಿಠಲ್ ಶಾಖೆಯಲ್ಲಿ ಇದ್ದೆ ಅಂತ, ವಿದ್ಯಾರ್ಥಿ ದಿನಗಳಲ್ಲಿ. ಅಂದರೆ ಅದು ಓಕೆ, ಏನು ಗೊತ್ತೋ ಗೊತ್ತಿಲ್ಲದೇನೋ ಹೋಗ್ಬಿಟ್ಟಿರ್ತಾರೆ ಅಂತಲೇ ಅಂದ್ಕೊಳ್ಳೋಣ ವಿದ್ಯಾರ್ಥಿ ದಶೆಯಲ್ಲಿ. ಆದರೆ ಆ ನಂತರದಲ್ಲಿ ಅವರು RSS ಬಗ್ಗೆ ಆಡಿರುವ ಮಾತುಗಳನ್ನು ನೋಡಿದ್ರೆ ಅವರು ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾರೆ, ಅಥವಾ RSS ಬಗ್ಗೆ ಅವ್ರಿಗೊಂದು ವಿಮರ್ಶಾತ್ಮಕ ದೃಷ್ಟಿಕೋನ ಇಲ್ಲ ಅಂತ ಅನಿಸುತ್ತಲ್ವಾ? ನನ್ನ ಆಲೋಚನೆ ಕ್ರಮ ಪ್ರಕಾರ ಈ ನಮ್ಮ ಮನುಷ್ಯನಲ್ಲಿ 2 ಪ್ರಜ್ಞೆಗಳಿರ್ತವೆ. ಒಂದು ಜಾಗೃತ ಪ್ರಜ್ಞೆ, ಇನ್ನೊಂದು ಸುಪ್ತ ಪ್ರಜ್ಞೆ ಅಂತ. ಇವರು ಜಾಗೃತ ಪ್ರಜ್ಞೆಯಲ್ಲಿ ಕಾಂಗ್ರೆಸ್ ಇರುತ್ತೆ, ಅದು ಸುಪ್ತ ಪ್ರಜ್ಞೆ ಅಂತ ಇದೆಯಲ್ಲ, ಅದರಲ್ಲಿ ಮಾತ್ರ ಇವರಿಗೆ RSS ಸಿದ್ಧಾಂತ, ಇವತ್ತೇನು ಇವರು ಬಾಲ್ಯದಲ್ಲಿ ಹೋಗಿದ್ರಲ್ವಾ ಬೈಠಕ್ಕಿಗೆ, ಶಾಖೆಗಳಿಗೆ, ಅದು ಇನ್ನೂ ಉಳ್ಕೊಂಡ್ಬಿಟ್ಟಿದೆ. ಆವಾಗ ನಮಸ್ತೆ ವತ್ಸಲೆ ಅಂತ ಹೇಳ್ಬಿಟ್ಟು ಇವತ್ತು ಹಾಡುಗಳು ರಾತ್ರಿ ಎಲ್ಲ ಅವ್ರಿಗೆ ರಿಪೀಟ್ ಆಗ್ತಾ ಇರ್ಬೋದೇನೋ ಅನ್ಕೊಂಡಿದ್ದೀನಿ ನಾನು. ಅದೇ ಈ ರೀತಿಯಾಗಿ ಸುಪ್ತ ಪ್ರಜ್ಞೆ ಆವಾಗ ಈ ತರ ಹೊರಗಡೆ ತರುವಂತ ಕೆಲಸವನ್ನ ಮಾಡುತ್ತೆ. ಅಲ್ಲ ಸರ್, ನಿಮ್ಗೆ ಹೇಳ್ತಾ ಇರೋದು ಗಂಗಾ ಆರತಿ ಅನ್ನೋದನ್ನ ಹಿಂದುತ್ವವಾದಿಗಳು ದೊಡ್ಡದಾಗಿ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಹೌದು, ಆಯ್ತಾ? ಇವ್ರು ಅದನ್ನ ನಕಲು ಮಾಡ್ಬಿಡ್ತೀನಿ, ಇಲ್ಲ ಕಾವೇರಿ ಆರತಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾರಲ್ವಾ. ಬೇಕಾಗಿರೋ ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾನು ಕಾವೇರಿ ಆರತಿ ಮಾಡ್ತೀನಿ ಅನ್ನೋದನ್ನ ಯಾವ ರೀತಿ ಒಪ್ಪಕ್ಕೆ ಸಾಧ್ಯ? ಇದರ ಅರ್ಥ ಏನಂತಂದ್ರೆ, ಹಿಂದುತ್ವವಾದವನ್ನ ಯಾವುದೋ ರೀತಿಯಲ್ಲಿ ಅವ್ರು ಹೇರ್ತಕ್ಕಂಥದಕ್ಕೆ ಇವರು ಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ನಮಗೆ. ಮೊನ್ನೆ ಇತ್ತೀಚೆಗೆ ಏನಪ್ಪ ಅಂದ್ರೆ, ತಿಮ್ರೋಡಿ ಅಂತಕ್ಕಂಥವ್ರು ಒಬ್ರು, ಅವರು ಸಹಿತ ಪಕ್ಕ ಕಟರ್ RSS ಹಿಂದುತ್ವವಾದಿನೇ. ಆ ಮನುಷ್ಯ ಏನ್ ಹೇಳ್ತಾನೆ, ಅವ್ರದ್ದು BL ಸಂತೋಷ್ ಅಂತ ಇನ್ನೊಬ್ರು ರಾಜಕೀಯ ಕಾರ್ಯದರ್ಶಿಗಳೊಬ್ರು ಇದ್ದಾರೆ BJPಗೆ, ಅಂದ್ರೆ ಪಕ್ಕ ಹಾರ್ಡ್ಕೋರ್ RSS. ಅವ್ರಿಗೆ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅವರಿಂದಾಗೆ BJP ಸೋಲ್ತು ಅಂತ ಏನೋ ಒಂದು ಮಾತು ಹೇಳ್ತಾರೆ. ಅದನ್ನ ಹೇಳಿದಾಗ ಇವರು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಬೇಕು, ಅವ್ರನ್ನ ಸಮರ್ಥನೆ ಮಾಡ್ಕೋತಾರೆ. ಯಾರನ್ನ? BL ಸಂತೋಷ್ ಅವ್ರನ್ನ ಸಮರ್ಥನೆ ಮಾಡಿಕೊಂಡು, ಆಮೇಲೆ ತಿಮ್ರೋಡಿ ಅಂತವ್ರು ಯಾರಿದ್ದಾರೋ, ಅಪಸ್ವರ ಅಂತ ತೆಗೆದಿದ್ದಾರೋ ಅವರೆಲ್ಲ ಒದ್ದು ಒಳಗಡೆ ಹಾಕಬೇಕು ಅಂತ ಹೇಳ್ತಾರಲ್ಲ ಇವ್ರು ಏನಾದರೂ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆದರೆ ಇನ್ನೂ ಯಾರ್ಯಾರನ್ನೆಲ್ಲ ಒದ್ದು ಒಳಗಡೆ ಹಾಕ್ತಾರೆ ಇವರು. ಫಸ್ಟ್ ಆಫ್ ಆಲ್ ಆಯಿತು, ತಿಮ್ರೋಡಿ ಅವ್ರು ತಪ್ಪೇ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಅನ್ಲಿ, ಅವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು, ಪೊಲೀಸ್ನವ್ರು ಅವ್ರ ವಶಕ್ಕೆ ತಗೋಬೇಕು, ವಿಚಾರಣೆ ಮಾಡಿಸ್ಬೇಕು, ತನಿಖೆಯನ್ನು ಮಾಡಬೇಕು, ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು, ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಅವ್ರ ಅಪರಾಧಿನ ಇಲ್ವಾ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರು ಒದ್ದು ಒಳಕಾಕಕ್ಕೆ ಅಧಿಕಾರ ಕೊಟ್ಟಿರೋದು? ಅದೇ ಯಾವ ಸಂವಿಧಾನದಲ್ಲಿ? RSS ಅಲ್ಲ ಇವ್ರದ್ದು. ಅದಕ್ಕೆ ಈ ಪಾಳೆಗಾರಿಕೆ ಅನ್ನೋದಿದೆ, ಯೂಸ್ವಲಿ ಪಾಳೆಗಾರಿಕೆ ಮಾತುಗಳಿವೆಲ್ಲ ನೀವು ಅವು ಹೇಳಿದಿರಲ್ಲ, ಈ ಪಾಳೆಗಾರಿಕೆ ಮಾತುಗಳು ಹೇಗೆ ಬರ್ತವೆ ಅಂತಂದ್ರೆ, ನಿರ್ಧಾರವನ್ನು ಇವರೇ ತೆಗೆದುಕೊಳ್ತಾರೆ, ನಿರ್ಣಯವನ್ನು ಇವರೇ ಮಾಡ್ತಾರೆ, ಯಾರನ್ನ ಒದ್ದು ಒಳಗೆ ಹಾಕಬೇಕು ಅಂತ. ಇದಕ್ಕೊಂದು ವ್ಯವಸ್ಥೆ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕ ಹಿಡ್ಕೊಂಡ್ಬಿಟ್ಟು ಸಂವಿಧಾನ ಆಯ್ತಾ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಇದರಲ್ಲಿ ಇರೋದನ್ನೆಲ್ಲವನ್ನು ಸಹಿತ ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳ್ತಾ ಹೋದ್ದಾರೆ. ಅದ್ರ ವಿರುದ್ಧವಾದ ಕೆಲಸವನ್ನ ಅವ್ರದೇ ಒಂದು ಪಕ್ಷದ ಅಧ್ಯಕ್ಷರು ಮಾಡ್ತಾ ಇದ್ದಾರಲ್ವಾ, ಇದು ನಮ್ಮೆಲ್ಲರಿಗೂ ಸಹಿತ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಸದನದಲ್ಲಿ ಎಲ್ಲ ಹಂತಗಳನ್ನು ಮೀರಿದ್ದು ಮೊನ್ನೆದು ಸದನದಲ್ಲೇ ಬಂದುಬಿಟ್ಟು RSSನ ಗೀತೆಯನ್ನು ಹಾಡಿದ್ರು. ಇವತ್ತಿನವರೆಗೂ ನೀವೇ ಹೇಳಿದ ಹಾಗೆ ಇವತ್ತಿನವರೆಗೂ ಯಾರೂ ಸಹಿತ ಈ ಸಾಹಸ ಮಾಡಿರಲಿಲ್ಲ. ಯಾರೂ ಸಹಿತ ಈ ರೀತಿಯಾದಂಥ ಒಂದು ಪಕ್ಷಕ್ಕೆ, ಒಂದು ಸಂಘಟನೆಗೆ, ಒಂದು NGO ಅದು, ಆ ಸಂಘಟನೆಯ ಒಂದು ಖಾಸಗಿ ವಲಯದ ಒಂದು ಹಾಡನ್ನು ತೆಗೆದುಕೊಂಡು ಬಂದು ಸದನದಲ್ಲಿ ಎಲ್ಲರ ಮುಂದೆ ಪ್ರಸ್ತುತ ಯಾರೂ ಪಡಿಸಿರಲಿಲ್ಲ. ಈವನ್ BJPಯ ಯಾವುದೇ ಶಾಸಕರು ಸಚಿವರು ಹೇಳಿರಲಿಲ್ಲ ಇವತ್ತಿನವರೆಗೂ.
ಆದರೆ ಇವರು ಆ ದುಸ್ಸಾಹಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ನನಗೆ ಅನಿಸಿದ್ದು ಏನು ಅಂತಂದರೆ, ಇದ್ರ ಒಳಗಡೆ ಇರ್ತಕ್ಕಂಥ ಸುಪ್ತ ಪ್ರಜ್ಞೆ ಇದೆಯಲ್ಲ, ಅದು ಇವಾಗಲೂ ಕೆಲಸ ಮಾಡ್ತಾ ಇದೆ. ನನಗೆ ಅದಕ್ಕಿಂತಲೂ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರೊಬ್ಬರು ವ್ಯವಹಾರಸ್ಥ. ತಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಎಲ್ಲ ಪಕ್ಷದಲ್ಲಿಯೂ ಸಹಿತ ಆ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ. ಆದ್ದರಿಂದ ಮತ್ತು ಅವರು ತತ್ವ ಸಿದ್ಧಾಂತ ಅಂತ ಏನಿದೆ ಅಲ್ವಾ, ಅವುಗಳಿಗೆ ಬದ್ಧರಾಗಿಲ್ಲ. ಅವ್ರು ಹೇಳ್ತಾರೆ, ಕಾಂಗ್ರೆಸ್ದು ನನ್ನ ನಡನಾಡಿಯಲ್ಲಿದೆ, ರಕ್ತದಲ್ಲಿದೆ, ಇನ್ನೊಂದರಲ್ಲಿದೆ, ಅದರ ನಾಲಿಗೆಯಲ್ಲಿಲ್ಲಲ್ಲ, ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿಲ್ಲಲ್ಲ. ಇದು ನಮಗೆ ಅದನ್ನು ತೋರಿಸ್ಬೇಕಾಗಿದೆ. ನಿಮಗೆ ನಿಮ್ಮ ಭಕ್ತಿಯನ್ನು ನೀವು ಎಲ್ಲಿ ತೋರಿಸಿ. ಬಹಳ ಮುಖ್ಯವಾಗಿ ಏನು ಕಾಡುವಂಥ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೋಡಿ, BL ಸಂತೋಷ್ ಅವ್ರ ಬಗ್ಗೆ ಯಾರೋ ಏನೋ ಮಾತಾಡಿದಕ್ಕೆ ಇವ್ರಿಗೆ ಒಂದು ಆಕ್ರೋಶ ಉಕ್ಕಿ ಬಂತು. ಇಟ್ಸ್ ಫೈನ್, ಓಕೆ. ಅಂದರೆ ಯಾವುದೋ ಒಬ್ಬ ನಾಗರಿಕನ ಬಗ್ಗೆ ಇನ್ನೊಬ್ಬ ತುಚ್ಚು ಹಾಕೊಂಡ್ರೆ ಖಂಡಿಸ್ಬೇಕು, ಸರಿ. ಇದೇ DK ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತಹ, ಅಂದರೆ ತಾಯಿ ಸಮಾನರಾದಂತಹ ಸೋನಿಯಾ ಗಾಂಧಿಯವ್ರ ಬಗ್ಗೆ BJPಯ IT ಸೆಲ್ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡಿದೆ. ಬರೀ ಸೋನಿಯಾ ಗಾಂಧಿಯವ್ರ ಬಗ್ಗೆ ಅಷ್ಟೇ ಅಲ್ಲ, ಇಂದಿರಾ ಗಾಂಧಿಯವ್ರ ಬಗ್ಗೆ ಇರ್ಬೋದು, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಇರ್ಬೋದು, ಮತ್ತು ರಾಹುಲ್ ಗಾಂಧಿಯವ್ರ ಬಗ್ಗೆ ಇರ್ಬೋದು, ಎಷ್ಟೆಲ್ಲ ಕೀಳು ಮಟ್ಟಕ್ಕಿಳಿದು ಅವರು ಕಾಮೆಂಟ್ ಮಾಡಿದ್ದಾರೆ. ಆಗ ಯಾಕೆ DK ಶಿವಕುಮಾರ್ ಅವ್ರಿಗೆ ಏನು ಅನ್ನಿಸ್ಲಿಲ್ಲ? ಒಂದು ಶಬ್ದ ಮಾತಾಡಲಿಲ್ಲ, ಒಂದು ಶಬ್ದ ವಿರೋಧಿಸಲಿಲ್ಲ. ಅವ್ರಿಗೆ ಅದು ಬೇಕಾಗಿಲ್ಲ. ಯಾಕೆಂದರೆ ಇವರು ವ್ಯವಹಾರಗಳು ನಡಿಬೇಕಾಗಿದೆ. ಆದ್ದರಿಂದ ಇವಾಗಲೂ ಸಹಿತ ಅವರು ರಾಜಕೀಯ ಚಾಣಾಕ್ಷ ಗೀನಾಕ್ಷ ಅನ್ನೋದೆಲ್ಲ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಿಮ್ಮ ಬದ್ಧತೆ ಯಾರಿಗೆ ಹೇಳ್ತಾರೆ? ನೀವು ಈಗಾಗಲೇ ಇವತ್ತು ಇದರಲ್ಲಿ ಬರೆದಿದ್ದೀರಿ, ವಾರ್ತಾ ಭಾರತೀಯ ಆನ್ ರೆಕಾರ್ಡಲ್ಲಿ ನೀವೇ ಒಂದು ಆರ್ಟಿಕಲ್ ಬರೆದಿದ್ದೀರಿ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಬರೀ ಕಾಂಗ್ರೆಸ್ ಒಂದು, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಒಂದು ಅಂತ ನೀವೇ ಡಿವೈಡ್ ಮಾಡಿದ್ದೀರ. ಈ DK ಅವ್ರ ಕಾಂಗ್ರೆಸ್ಸೇ ಒಂದು ಡಿಫ್ರೆಂಟ್ ಆಗಿದೆ. ಇದು ಪಕ್ಕ ಹಿಂದುತ್ವವಾದಿ ಅಕ್ಕಪಕ್ಕ ಬರ್ತಕ್ಕಂಥದ್ದು. ಆಮೇಲೆ ಇದು ಅವಕಾಶವಾದಿತನವನ್ನು ತೋರಿಸ್ತಕ್ಕಂಥದ್ದು, ಲೂಸ್ ಟಾಕ್ ಮಾಡ್ತಕ್ಕಂಥದ್ದು ಇವುಗಳಿದ್ದಾವೆ. ಅದರ ಜೊತೆಗೆ ಇವರು ಫಂಡಿಂಗ್ ಮಾಡಿ ಗೆಲ್ಲಿಸಿದಂಥ ಒಂದಿಷ್ಟು ಜನ ಇವರಿದ್ದಾರೆ ಶಾಸಕರು. ಅವರು ಇವ್ರು ಹೇಳಿದ್ದಕ್ಕೆ ಸೋ ಅಂತ ಗುಡ್ತಾ ಇದ್ದಾರೆ. ನೋಡಿ, ನಿನ್ನೆ ಇದೇ DK ಶಿವಕುಮಾರ್ ಅವರ ಸಡ್ಕ, ಅವರು ಕೂಡ RSS ಗೀತೆ ಬಗ್ಗೆ ರಂಗನಾಥ್ ಏನೋ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ, ಹಾಡಿದ್ದಾರೆ. ಮತ್ತೆ DK ಶಿವಕುಮಾರ್ ಮಾತಾಡಿದ್ರೆ ಸದನದಲ್ಲಿ ಹಂಗೆ ಹೇಳಿದ್ರೆ ತಪ್ಪೇನು ಅಂತ ಕೇಳಿದ್ದಾರೆ. ಅಲ್ಲ ಸರ್, ನೀವು ವೈಯಕ್ತಿಕವಾಗಿ ಹೊರಗಡೆ ಇದ್ದಾಗ ಏನಾದರೂ ಹೇಳ್ಕೋಬೋದು. ಆದರೆ ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾಗ, ಒಂದು ಪಕ್ಷದ ವಕ್ತಾರರಾಗಿದ್ದಾಗ, ಒಂದು ಪಕ್ಷವನ್ನು ಮುಂದೆ ನಡೆಸ್ತಕ್ಕಂಥವರಾಗಿದ್ದಾಗ, ಅಥವಾ ಸಾರ್ವಜನಿಕ ವ್ಯಕ್ತಿಯಾದಾಗ, ನೀವೇ ಹೇಳಿದ ಹಾಗೆ ಸಾರ್ವಜನಿಕರಿಂದ ನಡೀತಕ್ಕಂಥ ಸರ್ಕಾರದ ಒಂದು ಭಾಗ ಆಗಿರುವಾಗ ನೀವು ಅದರ ವಿರುದ್ಧವಾದ ಮಾತಾಡಿದರೆ ಅದು ತಪ್ಪಾಗುತ್ತೆ. ಆದ್ದರಿಂದ ಒಂದು ಸಿದ್ಧಾಂತ ಅಂತಿದೆ. ನಿಮ್ಮ ಕಾಂಗ್ರೆಸ್ಸಿಗೆ ಅದರದೇ ಆದ ಒಂದು ಸಿದ್ಧಾಂತ ಇದೆ, BJPಗೆ ಒಂದು ಸಿದ್ಧಾಂತ ಇದೆ, JDSಗೆ ಒಂದು ಸಿದ್ಧಾಂತವೇ ಇಲ್ಲದ ಸಿದ್ಧಾಂತ ಇದೆ. ಆದರೆ ಕಾಂಗ್ರೆಸ್ನ ಸಿದ್ಧಾಂತ RSS ಸಿದ್ಧಾಂತಕ್ಕೆ ತದ್ವಿರುದ್ಧವಾದದ್ದು. ಇವರು DK ಶಿವಕುಮಾರ್ ಈಗ RSSನ ಮೆಚ್ಚಿಸ್ಕೋಬೇಕು ಅಂತ ಮಾತಾಡ್ತಾರೋ, ಅಥವಾ ಮನವೊಲಿಸ್ಕೊಳ್ಬೇಕು ಅಂತ ಮಾತಾಡ್ತಾರೋ, ಅಥವಾ ನೀವು ಹೇಳ್ದಂಗೆ ಬೇರೆ ಯಾವುದಾದ್ರೂ ಬಿಸ್ನೆಸ್ ಇಂಟ್ರೆಸ್ಟ್ ಕಾರಣಕ್ಕೋಸ್ಕರ ಮಾತಾಡ್ತಾರೋ, ಮಾಡಿದರೆ ತನ್ನ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡಂಗಲ್ವಾ ಸರ್? 2.5 ವರ್ಷಗಳ ಕಾಲ, 2 ವರ್ಷದಿಂದ ಅವರು ಇದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಇವಾಗ ಏನಾಯಿತು, ಅಧಿಕಾರ ಅನ್ನೋದು ಬೇಕಾಗಿದೆ, CM ಸ್ಥಾನ ಬೇಕಾಗಿದೆ. ಅದಕ್ಕೆ ಏನೇ ಮಾಡಿದರೂ ಸಹಿತ ಅವಕಾಶ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಅವ್ರ ತಂತ್ರಕ್ಕೆ ಇವರು ಒಂದು ಪ್ರತಿತಂತ್ರನ ಹೇರ್ತಾನೆ ಇದ್ದಾರೆ. ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ. ಥ್ಯಾಂಕ್ ಯು.